ಕಾಂಗ್ರೆಸ್ಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು, ದೇಶವನ್ನ ಕಟ್ಟಿದ್ದು, ದೇಶವನ್ನ ಕಟ್ಟೋದಕ್ಕೆ ಯೋಚನೆ ಮಾಡಿದ್ದು, ಪ್ರಾಣಗಳನ್ನ ಬಲಿದಾನ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಈ RSS ಬಿಜೆಪಿ ಒಂದೇ ಸಾರಿ ಅಧಿಕಾರಕ್ಕೆ ಬಂದು ದುಡ್ಡನ್ನ ಮಾಡುವಂಥದ್ದು, ಆಮೇಲೆ ಹಗರಣಗಳನ್ನ ಮಾಡುವಂಥದ್ದು. ಹೌದು, ಅವರು ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಇತಿಹಾಸ ಇದೆ ನೋಡ್ರಿ. ನನ್ನ ಬಗ್ಗೆ ಮಾತಾಡ್ತಾರೆ, ನಂದೊಂದು ಇತಿಹಾಸ ಇದೆ ರೀ. ನಾನು 86ರಲ್ಲಿ ಕಾಂಗ್ರೆಸ್ ಸಿಂಬಲ್ ತಗೊಂಡು ಮನೆ ಪಂಚಾಯತಿ ಮೆಂಬರ್ ಅದು. ನಮ್ದೇ ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಏನಿದೆ. ನನ್ನ ಬಗ್ಗೆ ಟೀಕೆ ಮಾಡೋರೆ ಅವ್ರವ್ರೆ, ಅವ್ರಿಗೆ ಇತಿಹಾಸ ಇಲ್ಲ, ನನಗೆ ಇತಿಹಾಸ ಇದೆ. ನಾನೇನಾದ್ರೆ ನಾನು 86ರಿಂದ ಇಲ್ಲಿವರೆಗೂ ಒಂದು ಎಲೆಕ್ಷನ್ ಸೋಲದೆ ನನ್ನನ್ನು ಈ ಎತ್ತರಕ್ಕೆ ಬೆಳೆಸಿರೋದು ನಾನು ಕ್ಲಿಯರ್ ಹ್ಯಾಂಡ್ ಇರೋದ್ರಿಂದ, ಕೈ ಬಾಯಿ ಶುದ್ಧವಾಗಿರೋದ್ರಿಂದ ಮಾತಾಡೋರಿಗೆ ನಾವು ತಲೆ ಕೆಡ್ಸೋಕ್ಕಾಗಲ್ಲ. ಯಾರಾದ್ರೂ ಈಗ ನಾನು ನೋಡ್ದೆಪ್ಪ, KGF ಅಲ್ಲಿ ಮಾತಾಡಿದ್ದು ನೋಡಿದೆ, ಮಾಲೂರಲ್ಲಿ ಮಾತಾಡಿದ್ದು ನೋಡಿದೆ. ಚಾಲೆಂಜ್ ಮಾಡ್ತಿಲ್ರಿ, ಯಾವನ ಅಧಿಕಾರಿ ದುಡ್ಡು ತಗೊಂಡ್ರು ಅಂತ ಹೇಳ್ರಿ, ನೋಡಲ್ಲ ಪ್ರೂಫ್ ಮಾಡ್ಸ್ರಿ. ಏನಂತ ನೋಡಿ, ಈ ಸೊಣ್ಣ ಪಣ್ಣ ಅಧಿಕಾರಿ ಲೆವೆಲ್ ಅಲ್ಲಿ ಆಗುವಂತದ್ದು. ಕೃಷ್ಣ ಬೈರೇಗೌಡರು ಇದನ್ನೆಲ್ಲ ಕಡಿವಾಣ ಹಾಕ್ಬೇಕು, ಇದು ಸರಿ ಇಲ್ಲ ಅಂತೇಳಿ ಒಳ್ಳೆ ಒಂದು ತೀರ್ಮಾನಗಳನ್ನ ಕೃಷ್ಣ ಬೈರೇಗೌಡರು ತಗಂತವ್ರೆ. ಅವರು ಹೇಳಿರ್ತಾರೆ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿರ್ತಾರೆ, ಸಾಮಾನ್ಯ ಜನ ಬಡವರು ಪ್ರಾಣ ತಿನ್ಬೇಡಿ ಅಂತ ಹೇಳಿರ್ತಾರೆ. ತಪ್ಪಲ್ಲ ಅದು. 1 ಕೋಟಿ 20 ಲಕ್ಷ ಬೇಕು ಅಲ್ಲ ನೋಡಿ, ಈ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಲಂಚ ಇಲ್ಲ, ಭ್ರಷ್ಟಾಚಾರ ಇಲ್ಲ ಅಂತೇಳಿ ಯಾವುದೇ ಸರ್ಕಾರ ಇರ್ಬೋದು. ನನ್ನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಡಿಮೆ ಇರಬಹುದು ಅಧಿಕಾರಿಗಳು, ಇನ್ನೊಬ್ರು ಇರ್ಬೋದು. ಆದ್ರೆ ಬಿಜೆಪಿ ಸರ್ಕಾರ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲ ಅಂತ ಹೇಳಲ್ಲ, ಈ ದೇಶದಲ್ಲಿ ಎಲ್ಲರಿಗೂ ಗೊತ್ತಿರುವಂತವ್ದೆ. ಅದನ್ನ ನಾನು ಯಾರು ಸರಿ ಮಾಡ್ತಾರೋ ನನಗೆ ಗೊತ್ತಿಲ್ಲಪ್ಪ. ಅದು ಇಲ್ಲ ಅಂತಿಲ್ಲ, ಇದೆ ಭ್ರಷ್ಟಾಚಾರ ಇದೆ. ಅದೇ ಬಿಜೆಪಿ ಜಾಸ್ತಿ ಮಾಡ್ಬಿಟ್ಟಿದೆ. ಕಾಂಗ್ರೆಸ್ ಬಿಜೆಪಿ ಅವರಷ್ಟು ಬಿಟ್ಟು ಕಾಂಗ್ರೆಸ್ ಮಾಡ್ತಾ ಇಲ್ಲ. ಬೋರ್ಡ್ ಏನೋ ಬೋರ್ಡ್ ಹಾಕ್ತಾರೆ, ಹಾಕ್ಲಿ ನೋಡೋಣ, ಆಗ್ಲಿ. ನಾವ್ಯಾಕೆ ಹಾಕ್ಬೇಕು? ನಾವು ತಗಂತಾ ಇದಾರೆ ಅಂತ ಬೋರ್ಡ್ ಹಾಕು, ನಿಜ ಮಾಡು, ಪ್ರೂಫ್ ಮಾಡು. ಯಾರೇ ಆಗ್ಲಿ ವಿರೋಧ ಪಕ್ಷದವರು ಸುಮ್ಮನೆ ಅವರು ರಾಜಕೀಯ ಲಾಭಕ್ಕಾಗಿ ಸುಳ್ಳು ಭಾಷಣಗಳು ಮಾಡ್ಕೊಂಡು, ಸುಳ್ಳು ಹೇಳ್ಕೊಂಡು ಓಡಾಡೋದು, ಅದನ್ನ ನಾವು ಸರಿಯಾಗಿ ಒಪ್ಕೊಳಕ್ಕಾಗಲ್ಲ. ನಿಜ ಆದ್ರೆ ನಾವು ತಲೆ ಬಗ್ಸ್ಬೇಕಾಗ್ತದೆ, ಹೌದಲ್ಲ ಅಂತ. ನಾನು ಧೈರ್ಯ ನೋಡಪ್ಪ, ನಾನು ಮಾಲೂರು ವಿಷಯಕ್ಕೆ ಬಂದಾಗ ನಾನು ಧೈರ್ಯವಾಗಿ ತಲೆ ಎತ್ಕೊಂಡು ಓಡಾಡ್ತೀನಿ. ಒಳ್ಳೆ ಪ್ರಾಜೆಕ್ಟ್ ತಗೊಂಡಿದ್ದೀನಿ. ಹೇಳ್ಬೋದು ಇವರು ಅಷ್ಟೇ, ವಿರೋಧ ಪಕ್ಷದವ್ರು ಹೇಳಲೇಬೇಕಲ್ಲ, ಅವರು ಟೀಕೆ ಮಾಡಲೇಬೇಕಲ್ಲ. ಆಯ್ತಪ್ಪ, 5 ಗ್ಯಾರಂಟಿ ಕೊಟ್ಟಾಗ ಟೀಕೆ ಮಾಡಿಲ್ವಾ ವಿರೋಧ ಪಕ್ಷದವರು? ರಾಷ್ಟ್ರೀಯ ನಾಯಕರುಗಳು ಟೀಕೆ ಮಾಡಿದ್ರು, ರಾಜ್ಯ ನಾಯಕರು ಟೀಕೆ ಮಾಡಿದ್ರು. ಇವ್ರು ಯಾಕೆ ಕೊಡ್ತಾವ್ರೆ? ಬಿಹಾರದಲ್ಲಿ ಎಲೆಕ್ಷನ್ ಗೆಲ್ಬೇಕಂದ್ರೆ ಯಾಕೆ 10,000 ಕೊಟ್ರು? ಎಲೆಕ್ಷನ್ ಮೊದಲು ಮನೆಗೆ 10,000 ಯಾಕಪ್ಪ ಹಾಕಿದ್ರು? ಗೆಲ್ಲಕ್ಕಲ್ವಾ? ಇವೆಲ್ಲ ಟೀಕೆಗಳು ಮಾಡೋದಕ್ಕೆ ಮೊದಲು ನಾವು ಕರೆಕ್ಟ್ ಇದೀವಾ? ನಮ್ಮ ಆಡಳಿತ ಕರೆಕ್ಟ್ ಇದೆಯಾ? ಇದು ಯೋಚನೆ ಮಾಡ್ಬೇಕು. ಎಷ್ಟಿದೆ, ಯಾವ್ದಾವ್ದು ಲಾಭದಾಯಕವಾಗಿದೆ ಅದನ್ನ ನಾವು ಮಾಡೋದಿಲ್ಲ, ನಾವಿಲ್ಲೇ ಮಾಡೋದು ಅಂತ. ಅದು ಐಸ್ ಕ್ರೀಮೇ ಅಲ್ಲ, ಬೇರೆ ಬೇರೆ ನಮ್ಮ ನಂದಿನಿ ಪ್ರಾಡಕ್ಟ್ಸ್ ಲಾಭದಾಯಕ ಆಗಿರುವಂಥದ್ದು ಯಾವ್ದಾವ್ದಿದೆ. ಈಗಾಗಲೇ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗ್ತಾ ಇದೆ. ಆದಷ್ಟು ಬೇಗನೆ ಅದಾಗಿದ ತಕ್ಷಣ ನಮ್ಮ ಆಡಳಿತ ಮಂಡಳಿ ಮುಂದೆ ತಂದು ತೀರ್ಮಾನ ತಗೊಂಡು ಆ ಪ್ರಾಡಕ್ಟ್ ಅದನ್ನು ಕೂಡ ನಾವು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ನಮ್ಮ ಜಾಗ ಇದೆಯಲ್ಲ ಈಗ, ಇಲ್ಲಿ ಇದೆಲ್ಲ ಖಾಲಿ ಆಗ್ತದಲ್ಲ ಈಗ. ನಾವೆಲ್ಲ ಹೊಸ MK ಗೋಲ್ಡನ್ ಇದಾಯ್ತು ಅಂದ್ರೆ ಇಲ್ಲಿ ಬೇಕಾದಷ್ಟು ಫ್ರೀ ಇರ್ತದೆ, ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿ ಕೋಲಾರ MK ಗೋಲ್ಡನ್ ಡೈರಿ ಮತ್ತು ಸೋಲಾರ್ ಪ್ಲಾಂಟ್ ಅನ್ನು ಉದ್ಘಾಟನೆ ಮಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬಹುದು. ನಾನು ಹೆಂಗ್ ಹೇಳಿ, ನಮಗೆ ಹೈಕಮಾಂಡ್ ಇದೆ. ನಮ್ಮಲ್ಲಿ ಯಾರು ಕೂಡ MLAಗಳು ಮಾತಾಡಬಾರದು ಅಂತೇಳಿ ನಮ್ಮ ಹೈಕಮಾಂಡ್ ನಮ್ಗೆ ಆದೇಶ ಮಾಡಿದೆ. ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ, ಮಾತಾಡಬಾರ್ದು. ಮಾತಾಡಿರೋರು ಕೂಡ ಅದೊಂದು ವಿಷಯ ಬಂದಾಗ, ನಮ್ಮ ಯತೇಂದ್ರ ಅವರು ಮಾತಾಡೋ ವಿಷಯ ಬಂದಾಗ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡೋಂಥವ್ರು ತುಂಬಾ ಜನ ಇದ್ದಾರೆ, DK ಶಿವಕುಮಾರ್ ಪರವಾಗಿ ಮಾತಾಡೋರು ಇದ್ದಾರೆ. ಅದು ಯತೇಂದ್ರ ಅವರು ಮಾತಾಡಬಾರದು, ಆರಾಮಾಗಿರ್ಬೇಕು. ಮುಖ್ಯಮಂತ್ರಿ ಮಗ ಅವರು ಈ ತರ ಹೇಳಿಕೆ ಕೊಡೋದು ಬೇಕಾಗಿಲ್ಲ. ಸಿದ್ದರಾಮಯ್ಯವರು ಅಂದ್ರೆ ರಾಜ್ಯದ ನಾಯಕರು, ಅವಕಾಶ ಸಿಕ್ಕಿದ್ರೆ ರಾಷ್ಟ್ರೀಯ ನಾಯಕರಾಗುವಂತ ಸಂದರ್ಭ ಕೂಡ, ಅವರ ಅರ್ಹತೆ ಕೂಡ ಇದೆ. ಯಾರು? ಸಿದ್ದರಾಮಯ್ಯ ಅಂತ.
ಎತ್ತಿಂದ ಅವರು ಸರ್ಟಿಫಿಕೇಟ್ ಕೊಡ್ಬೇಕಾಗಿದ್ದಿಲ್ಲ ಅಂತ ನಾನು ಅನ್ಕೋತೀನಿ. ತುಂಬಾ ಜನ ಇದ್ದೀವಿ. ಯಾರ ಪರ? ಸಿದ್ದರಾಮಣ್ಣ ಪರ. ನನಗನಿಸ್ತದೆ ಯತೀಂದ್ರವರು ಕೊಡಬಾರ್ದು ಅಂತ. ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವ್ರ ಪರ, ಡಿ ಕೆ ಶಿವಕುಮಾರ್ ಅವ್ರ ಪರ ಅಂತಲ್ಲ, ಅವರಿಬ್ಬರು ಕೂಡ ನಮ್ಮ ಪಕ್ಷದ ನಾಯಕರುಗಳು. ಅವರಿಬ್ಬರು ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರಿಬ್ಬರೇ. ಇನ್ನೂ ಎಲ್ಲ ನಾಯಕರು ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಒಂದು ಸಾರಿ ಗ್ಯಾಪ್ ಮಾಡ್ಕೊಳ್ರಿ. ಸಿದ್ದರಾಮಣ್ಣ ಮತ್ತೆ ಡಿ ಕೆ ಅವರ ಒಂದು ಹೋರಾಟ ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟೋದಕ್ಕೆ ನಾವೆಲ್ಲ ಗೆದ್ದಿದ್ವಿ ಅಂದ್ರೆ ಅವರಿಬ್ಬರು ನಾಯಕರು. ನಮ್ಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು, ಮುಖ್ಯಮಂತ್ರಿ ಮಾಡೋದು, ಅದೇನಿದ್ರು ಕೂಡ ನಮ್ಮ ಹೈಕಮಾಂಡ್ ನಾಳೆ ಏನ್ ತೀರ್ಮಾನ ತಗೊಂಡ್ರು ಕೂಡ ನಾವು ಯಾವ MLA ಕೂಡ ಮಾತಾಡಕ್ ಹೋಗುದಿಲ್ಲ. ಸಿದ್ದರಾಮಯ್ಯ ಅವರು ಸಿಎಂ ಮಾಡೋದಕ್ಕೆ ತಾವು ಕೂಡ ಮತ ಹಾಕಿದ್ರು ಅಂತ ಹಿಂದೆ ಒಂದು ಕಾರ್ಯಕ್ರಮ. ಅದೇ ಒಂದು ಸಂದರ್ಭ ಒದಗಿ ಬಂದಾಗ ಡಿ ಕೆ ಶಿವಕುಮಾರ್ ಪರವಾಗಿ ಇರ್ತೀರಾ ಅಂತ. ಇಲ್ಲ, ನಮ್ಮ ಹೈಕಮಾಂಡ್ ಪರ ಇರ್ತೀವಿ ನಾವು. ಹೈಕಮಾಂಡ್ ಏನು ಆದೇಶ ಮಾಡ್ತದೆ, ಏನ್ ತೀರ್ಮಾನ ತಗಂತದೆ, ಆ ತೀರ್ಮಾನಕ್ಕೆ ನಾವೆಲ್ಲ MLAಗಳು ವೋಟ್ ಹಾಕುವಂತ ಸಂದರ್ಭ ನನ್ನ ಪ್ರಕಾರ ಬರಲ್ಲ. ಸಿದ್ದರಾಮಣ್ಣವರು ಅಷ್ಟು ಸರಿಸಲ್ಲ. ಅವರು ತುಂಬಾ ಬುದ್ಧಿಮಂತರಿದ್ದಾರೆ. ಅವರು ಕೂಡ ಹೈಕಮಾಂಡ್ ವಿರುದ್ಧವಾಗಿ, ಇಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಆ ಇಬ್ಬರೂ ನಾಯಕರುಗಳು ಹೈಕಮಾಂಡ್ ವಿರುದ್ಧವಾಗಿ ಹೋಗಲ್ಲ. ಹೈಕಮಾಂಡ್ ತೀರ್ಮಾನ ಬರ್ತದೆ ಆದಷ್ಟು ಬೇಗನೆ. ಏನು ಗೊಂದಲ ಇದೆ, ಕರ್ನಾಟಕ ರಾಜ್ಯದ ಜನತೆಗೆ ಇದೊಂದು ಚರ್ಚೆ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ಇದಕ್ಕೊಂದು ತೆರೆ ಆದಷ್ಟು ಬೇಗ ನಡೀತದೆ. ಬರ್ರಿ, ನೀವು ಬೆಳಗಾವಿಗೆ ಬರ್ರಿ, ಮಿನಿಸ್ಟರ್ಗಳು ಕರೀತಾರೆ. ಒಂದು 20 ಜನ 30 ಜನ MLAಗಳು ಹೋಗ್ತೀವಿ. ನಾನು ಕೂಡ ಕರೆದಿದ್ದೆ. ನಾವು 9-10 ಜನ MLA ಊಟ ಮಾಡಿದ್ವಿ. ಆಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರದ್ದಲ್ಲ, ಅದು ಡಿನ್ನರ್ ಪಾರ್ಟಿ. ಯಾರು ಎಕ್ಸ್ ಪ್ರೆಸಿಡೆಂಟ್ ಅಂತೆ, ಅಲ್ಲಿ ಏನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದಂತೆ, ಯಾರೋ ಹಳಬರು, ಅವರು ನಮ್ಮನ್ನೆಲ್ಲ ಕರೆದಿದ್ದು. ಡಿ ಕೆ ಶಿವಕುಮಾರ್ನು ಕಡೆ ನಾನು ಹೋಗಿದ್ದೆ. ನಾವು ಸುಮಾರು ಜನ ಹೋಗಿದ್ದೀವಿ. ನಾವು ಪಾಪ ಡಿ ಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಅಲ್ಲ, ಯಾವುದೇ ವಿಷಯ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು ಡಿನ್ನರ್ ಪಾರ್ಟಿಗೆ. ರಾಜಕೀಯ ವಿಷಯ ಒಂದೇ ಒಂದು ಚರ್ಚೆ ಆಗ್ಲಿಲ್ಲ. ಅಲ್ಲಿ ಹೋದ್ವಿ, ಊಟ ಕೊಟ್ರು, ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡ್ರೆ ಅವ್ರವ್ರ ಪಾಡಿಗೆ ಅವ್ರು MLAಗಳು ಬಂದ್ರು, ಮಂತ್ರಿಗಳು ಬಂದಿದ್ರು. ಸುಳ್ಳು, 100ಕ್ಕೆ 100 ಸುಳ್ಳು. ಅದು ಯಾವುದೇ ಆ ವಿಷಯಗಳು ಪ್ರಸ್ತಾಪ ಆಗ್ಲಿಲ್ಲ.